ಇಲ್ಲೊಂದು ಪೀಸ್ ಇರ್ತವೆ ಹಂಗೆ ನೋಡೋಣ. ಏನು ಮೀಸೆ ಎಲ್ಲ ಕರಗಿ ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಲ್ಲ, ಇದೇ ಗಂಗೋತ್ರಿ, ಗಂಗೆಯ ಉಗಮಸ್ಥಾನ. ನೋಡಿ, ಇಲ್ಲಿ ಯಾರು ಚಾರ್ಧಾಮ್ ಯಾತ್ರೆಗೆ ಬರ್ತಾರೆ ಅವ್ರದ್ದು ಯಾತ್ರಾ ರಿಜಿಸ್ಟ್ರೇಷನ್ ಆಗಿರುತ್ತೆ. ಅವರು ಇಲ್ಲಿ ಬಂದು ರಿಜಿಸ್ಟ್ರೇಷನ್ಗೆ ಇಲ್ಲಿ ಒಂದು ಬಾರ್ಕೋಡ್ ಕೊಟ್ಟಿರ್ತಾರೆ, ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ. ಸ್ನೇಹಿತರೆ, ಯಾರೆಲ್ಲ ಚಾರ್ಧಾಮ್ ಯಾತ್ರೆಗೆ ಹೋಗ್ತೀರಾ ಅವರೆಲ್ಲ ಯಮುನೋತ್ರಿ, ಗಂಗೋತ್ರಿ ಮತ್ತು ಬದ್ರಿನಾಥ, ಕೇದಾರನಾಥ ಇಲ್ಲಿ ನೀವು ಸ್ಕ್ಯಾನ್ ಮಾಡಿಸ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ಗೌರ್ಮೆಂಟಿಂದ ಸ್ಕ್ಯಾನ್ಗೆ ಮಾಡೋಕ್ಕೆ ಅಂತಲೇ ಇರ್ತಾರೆ. ಅವ್ರ ಹತ್ರ ಹೋಗಿ ನೀವು ನಿಮ್ಮದು ರಿಜಿಸ್ಟ್ರೇಷನ್ ಆಗಿರುತ್ತಲ್ಲ ಅದನ್ನು ತೋರಿಸಿದ್ರೆ ಅವರು ಸ್ಕ್ಯಾನ್ ಮಾಡಿ ನಿಮ್ಮನ್ನ ಅಲ್ಲಿಂದ ಕಳಿಸ್ತಾರೆ. ಸ್ನೇಹಿತರೆ, ಇದನ್ನು ಯಾರೂ ಮಿಸ್ ಮಾಡ್ದೇ ಹೋಗೋರು ಮಾಡಿಸಿ. ಗೊತ್ತಿಲ್ಲ ಅಂತಂದರೆ ಕೇಳಿ ಎಲ್ಲಿ ಮಾಡ್ತಾರೆ ಏನು ಅಂತ ಹೇಳ್ತಾರೆ, ಮಾಡಿಸ್ಕೊಂಡು ಇಲ್ಲಿಂದ ಹೊಡಿ. ಸ್ನೇಹಿತರೆ, ಸ್ಲಿಪ್ಪು ಸರ್ವರ್ ಡೌನು, ಅದಕ್ಕೆ ಫೋಟೋ ತಗೋತವ್ರು ಅವರು. ಸ್ನೇಹಿತರೆ, ಇಲ್ಲಿಂದ ದೇವಸ್ಥಾನ ಬಂದು 1 ಕಿಲೋಮೀಟ್ರು 1.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿವರೆಗೂ ನಡೀಕಾಗಲ್ಲ ಅಂದರೆ ನೋಡಿ, ಈ ಥರ ಒಂದು ವೀಲ್ ಚೇರ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಇಷ್ಟು ಅಂತ ಒಂದು ಅಮೌಂಟ್ ಇರುತ್ತೆ. ಹಾಗಾಗಿ ವೀಲ್ ಚೇರ್ ಮೇಲೆ ಇಲ್ಲಿಂದ ನಡೆಯೋಕ್ಕಾಗಲ್ಲ ಅನ್ನೋರನ್ನ ವೀಲ್ ಚೇರ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಅದು ಸಹ ನಾವು ಗಂಗೋತ್ರಿ ದೇವಸ್ಥಾನ ಮಾಡಿದ್ದಾರೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಅಂಗಡಿಗಳಲ್ಲಿ ಕ್ಯಾನ್ಗಳನ್ನು ಇಟ್ಟಿದ್ದಾರೆ. ಇದು ಗಂಗಾ ಜಲನ ತಗೊಂಡೋಗುವಂಥ ಕ್ಯಾನ್ಗಳು. ಚಿಕ್ಕದ್ರಿಂದ ದೊಡ್ಡದ ಗಂಟನೂ ಇಟ್ಟವ್ರೆ. ತುಂಬ ಭಕ್ತರು ಇಲ್ಲಿಂದ ಗಂಗಾ ಜಲನ ತಗೊಂಡು ಹೋಗ್ತಾರೆ. ಹಾಗಾಗಿ ಇಲ್ಲಿ ಕ್ಯಾನ್ಗಳನ್ನ ಇಟ್ಟಿರ್ತಾರೆ. ನೀವೇನಾದರೂ ಗಂಗಾ ಜಲ ತಗೊಂಡು ಹೋಗ್ಬೇಕು ಅಂದರೆ ನಿಮಗಲ್ಲೇ ಕ್ಯಾನ್ಗಳೆಲ್ಲ ಸಿಗುತ್ತೆ. ನೀವು ಯಾವುದಕ್ಕೆ ಬೇಕು, ಚಿಕ್ಕದು ಬೇಕಾ ದೊಡ್ಡದು ಬೇಕಾ ನೋಡಿ ನೀವು ತಗೊಂಡೋಗ್ಬೋದು. ಸ್ನೇಹಿತರೆ, ನಾವೀಗ ಗಂಗೋತ್ರಿಯಲ್ಲಿದ್ದೀವಿ. ತುಂಬ ಪವಿತ್ರವಾದ ನದಿ ಇದು ಗಂಗೋತ್ರಿಯಲ್ಲಿ. ನಾವು ಈಗ ಗಂಗೋತ್ರಿಗೆ 200 ಮೀಟರ್ಸ್ ಇದೆ ಮಾಡ್ತಾ ಇದ್ದೀವಿ. ಗಂಗೋತ್ರಿ ರೋಡ್ ಇದು. ಮುಂದೆಗಡೆ ಇನ್ನು ಕೆಲವೇ ಕ್ಷಣದಲ್ಲಿ ಗಂಗೋತ್ರಿಯ ಗಂಗಾ ಮಾತೆಯ ದರ್ಶನವನ್ನು ಮಾಡಿಸ್ತೀವಿ. ಮತ್ತು ಈ ರೋಡಲ್ಲಿ ಸ್ನೇಹಿತರೆ ನಿಮಗೆ ದೇವಸ್ಥಾನ ಗಂಟನೂ ತುಂಬ ಅಂಗಡಿಗಳು ಸಿಗುತ್ತೆ. ರುದ್ರಾಕ್ಷಿ ಮಣಿಗಳಿರ್ಬೋದು, ಮತ್ತು ವಿಗ್ರಹಗಳು, ದೇವರು ವಿಗ್ರಹಗಳು, ಮತ್ತು ಚಳಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಟೋಪಿ, ಮಫ್ಲರು, ಈ ಥರದ್ದು ಸುಮಾರು ಅಂಗಡಿಗಳು ಇರುತ್ತೆ. ಇಲ್ಲಿ ಪರ್ಚೇಸು ಮಾಡೋಕ್ಕೆ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಮತ್ತು ಹೋಟೆಲ್ಗಳು ಸಹ ಇಲ್ಲಿ ಸಿಗ್ತವೆ. ನೀವು ದೇವಸ್ಥಾನಕ್ಕೆ ಹೋಗೋ ಗಂಟ ಕಂಟಿನ್ಯೂಸ್ ಆಗಿರುತ್ತೆ ಅಂಗಡಿಗಳು. ಸ್ನೇಹಿತರೆ, ಇಲ್ಲಿ ನೀವೇನಾದರೂ ಜರ್ಕಿನು ಈ ಥರದ್ದು ಏನಾದ್ರು ತಗೋತೀನಿ ಚಳಿಗೆ ಅನ್ನೋದಾದರೆ ತಗೋಬೋದು. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇಲ್ಲಿ, ಏಕೆಂದರೆ ಇವರು ಅಲ್ಲಿಂದ ಹೊರಗಡೆಯಿಂದ ತೊಗೊಬಂದು ಇಲ್ಲಿ ಮಾರಬೇಕಾಗುತ್ತೆ. ಹಾಗಾಗಿ ಕಾಸ್ಟ್ಲಿ ಇರುತ್ತೆ. ನೀವೇನಾದರೂ ಅಕಸ್ಮಾತು ಹಾಕ್ಕೊಳ್ಳೋದೇ ಬಂದು ತೊಗೊಂಡಾಗ ಓಕೆ. ಬಟ್ ನೀವು ಗಂಗೋತ್ರಿ ಕಡೆ ಎಲ್ಲ ಬರಬೇಕಂದ್ರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ನೀವು ಮೊದಲೇ ಸೇಫ್ಟಿ ಪ್ರಿಕಾಕ್ಷನ್ ತೊಗೊಂಡು ಬಂದರೆ ಒಳ್ಳೆಯದು, ಯಾಕೆಂದರೆ ತುಂಬ ಚಳಿ ಇಲ್ಲಿ. ನೋಡಿ ಇಲ್ಲಿ ಹೇಗಿದೆ ಅಂತ ಗಂಗೋತ್ರಿಯ ವೈಭವ ಯಾವ ಥರ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಈಗ ಹೋಗ್ತಾ ಇದ್ದೀವಿ ನೋಡಿ, ಇಲ್ಲಿಂದ ಸ್ಟಾರ್ಟು ಇನ್ನೂ ಜಾಸ್ತಿ ಅಂಗಡಿಗಳಿವೆ ಇಲ್ಲಿ. ಮತ್ತು ದೇವರ ವಿಗ್ರಹಗಳು ಮತ್ತು ಎಲ್ಲ ನಿಮಗೆ ಜಾತ್ರೆ ಐಟಮ್ಸ್ ಏನು ಸಿಗುತ್ತೋ ಎಲ್ಲ ಸಿಗುತ್ತೆ ಇಲ್ಲಿ. ಕೆಲವರೆಲ್ಲ ಶಾಪಿಂಗ್ ಮಾಡ್ತಿರ್ತಾರೆ. ಮತ್ತು ಊಟಕ್ಕೆ ಹೋಟೆಲ್ಗಳು ಸಹ ಇರ್ತವೆ. ಹಾಗಾಗಿ ಎಲ್ಲ ಅನುಕೂಲ ಇದೆ. ಸ್ನೇಹಿತರೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಸ್ವಲ್ಪ ಜಾಸ್ತಿ ಅಮೌಂಟ್, ಪ್ರೈಸ್ ಜಾಸ್ತಿ ಇರುತ್ತೆ. ಏನೋ ಮಾಡೋಕ್ಕಾಗಲ್ಲ, ಏಕೆಂದರೆ ಅವರು ಬೇರೆ ಕಡೆಯಿಂದ ತಂದು ಇಲ್ಲಿ ಮಾರುವಂತೆ ಇರೋದ್ರಿಂದ ಕೆಲವೊಂದು ಅಮೌಂಟ್ ಕೊಡಬೇಕಾಗತ್ತೆ. ಕೆಲವು ಕಡಿಮೆ ಇರುತ್ತೆ, ಕೆಲವು ಜಾಸ್ತಿ ಇರುತ್ತೆ. ನಾವು ನೋಡಿ ತಗೋಬೇಕಾಗುತ್ತೆ. ನೋಡಿ ಎಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ತುಂಬ ಜನ. ಈ ರೋಡಲ್ಲಂತೂ ಸಖತ್ ಪರ್ಚೇಸ್ ನಡೀತಾ ಇರುತ್ತೆ. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂಗಡಿ ಮುಂದೆ. ಮತ್ತು ಈ ದಾರಗಳು, ಮಣಿಗಳು, ಈ ಥರದಂತೂ ಸಿಕ್ಕಾಪಟ್ಟೆ ಇದೆ. ಒಳ್ಳೆ ಕಲೆಕ್ಷನ್ನು ಸಿಗುತ್ತೆ ಇಲ್ಲಿ. ಮತ್ತು ಇಲ್ಲಿಂದ ನಾವು ನಿಮಗೀಗ ನೆಕ್ಸ್ಟು
ಏನು ಕಾಣುತ್ತೆ ಮುಂದ್ಗಡೆ ಗೇಟು, ಇಲ್ಲಿ ಹೋದರೆ ಇದೇ ದೇವಸ್ಥಾನ ಸ್ನೇಹಿತರೆ. ಈಗ ನಾವು ಗಂಗೋತ್ರಿಯ ತಾಯಿಯ ದರ್ಶನ ಮಾಡಿ ಮತ್ತೆ ಮುಂದುವರಿಸೋಣ. ಜಾಗ ಗಂಗೋತ್ರಿಯ ದೇವಸ್ಥಾನದ ಅದು ಕಾಣಿಸ್ತಿದೆಯಲ್ಲ ವೈಟು, ಅದೇ ದೇವಸ್ಥಾನ, ಮೇನ್ ದೇವಸ್ಥಾನ. ನಮಗೆ ಇಲ್ಲಿ ಹೋದ ತಕ್ಷಣ ಕ್ಯೂ ನೋಡ್ಬಿಟ್ಟು ಭಯ ಆಯಿತು, ಯಾಕೆಂದರೆ ತುಂಬ ಜನ ರಶ್ ಇತ್ತು. ಹಾಗಾಗಿ ನಾವೇನು ಮಾಡೋದು ಅಂದರೆ 300 ರೂಪೀಸ್ ಕೊಟ್ಟು ಸ್ಪೆಷಲ್ ಎಂಟ್ರಿಲಿ ಹೊಟ್ಟೋಗ್ಬಿಟ್ಟು, ಯಾಕೆಂದರೆ ಅಷ್ಟು ರಶ್ ಇತ್ತು, ನಾವು ಅಷ್ಟು ರಶಲ್ಲಿ ಹೋಗೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಟೈಮು ಅಡ್ಜಸ್ಟ್ ಆಗಲ್ಲ ಅಂಥೇಳಿ ತುಂಬ ರಶ್ ಇರೋದ್ರಿಂದ 300 ಕೊಟ್ಟು ನಾವು ಸ್ಪೆಷಲ್ ಎಂಟ್ರಿಲಿ ದರ್ಶನ ಮಾಡ್ಕೊಂಡು ಬಂದೋ. ನೀವೇನಾದರೂ ಜಾಸ್ತಿ ಹೊತ್ತು ನಿಂತ್ಕೋಬೇಕು ಅಂದರೆ ಇದನ್ನು ತಗೊಂಡು ನೀವು ಯೂಸ್ ಮಾಡಿ. 300 ರೂಪಾಯಿ ಟಿಕೆಟ್ ಇರುತ್ತೆ, ನೀವು ಡೈರೆಕ್ಟ್ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ವೆಯ್ಟ್ ಮಾಡ್ತೀವಿ ಅಂತಂದರೆ ಮಾಡ್ಬೋದು. ತುಂಬ ಸ್ವಲ್ಪ ಕೆಲವು ಟೈಮಲ್ಲಿ ರಶ್ ಇರುತ್ತೆ, ಕೆಲವು ಟೈಮಲ್ಲಿ ಫ್ರೀಯಾಗೂ ಇರುತ್ತೆ. ಅಲ್ಲಿ ಕಾಣುತ್ತಲ್ಲಿ ಸ್ನೇಹಿತರೆ, ನಾವಿನ್ನು ಗಂಗೋತ್ರಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಗಂಗೋತ್ರಿ ಗಂಗಾ ನದಿಯ ಉಗಮ ಸ್ಥಾನ ಸ್ನೇಹಿತರೆ. ಇಲ್ಲಿ ಗಂಗೆಯು ಭಾಗೀರಥಿ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವವಳು. ಮುಂದೆ ದೇವಪ್ರಯಾಗದಲ್ಲಿ ಅಲಕಾನಂದ ನದಿಯೊಂದಿಗೆ ಸಂಗಮಿಸಿದ ನಂತರ ನದಿಗೆ ಗಂಗಾ ಎಂಬ ನಾಮಧೇಯವಾಗುತ್ತದೆ. ಗಂಗೋತ್ರಿಯಲ್ಲಿ ಗಂಗಾದೇವಿಯ ಆಲಯವೂ ಸಹ ಇದೆ ಸ್ನೇಹಿತರೆ. ದೇವಾಲಯದ ಪ್ರಾಂಗಣದಲ್ಲಿ ಗಂಗೆಯನ್ನು ಹೋಲಿಸಿಕೊಳ್ಳಲು ಭಗೀರಥ ಚಕ್ರವರ್ತಿಯ ತಪಸ್ಸನ್ನು ಮಾಡಿದನೆಲ್ಲಾಗುವ ಸ್ಥಳವನ್ನು ಸಹ ಗುರುತಿಸಲಾಗಿದೆ. ಗಂಗಾ ನದಿಯ ಮೂಲ ಇರೋದು ಸ್ನೇಹಿತರೆ ಗಂಗೋತ್ರಿಯಿಂದ 18 ಕಿಲೋಮೀಟರ್ ಮುಂದೆ ಉನ್ನತ ಪರ್ವತಗಳಲ್ಲಿರುವ ಗೋಮುಖ ಅನ್ನೋ ಜಾಗ ಸ್ನೇಹಿತರೆ. ಗಂಗೋತ್ರಿಯಿಂದ ಅಲ್ಲಿಗೆ 18 ಕಿಲೋಮೀಟರ್ ಆಗುತ್ತೆ. ಮತ್ತೆ ಅದು ಅತಿ ಕಠಿಣ ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾಗತ್ತಂತೆ ಸ್ನೇಹಿತರೆ. ಅಲ್ಲಿರುವಂಥದ್ದು ಗೋಮುಖ, ಗಂಗಾ ನದಿಯ ಮೂಲ ಸ್ನೇಹಿತರೆ ಅದು. ಮತ್ತೆ ಗಂಗೋತ್ರಿಯಲ್ಲಿ ಪ್ರತಿ ಸಂಜೆ ನಡೆಸಲಾಗುವ ಗಂಗಾ ಆರತಿ ಬಲು ಪ್ರಸಿದ್ಧ ಅಂತಾನೆ ಹೇಳ್ತಾರೆ ಸ್ನೇಹಿತರೆ. ಮತ್ತೆ ಇಲ್ಲಿ ಚಳಿಗಾಲದ 6 ತಿಂಗಳ ಕಾಲ ಈ ಪ್ರದೇಶವನ್ನ ಸಂಪೂರ್ಣವಾಗಿ ಮುಚ್ಚುತ್ತಾರೆ ಸ್ನೇಹಿತರೆ. ಯಾಕೆಂದ್ರೆ ಪ್ರದೇಶವು ಹಿಮದಲ್ಲಿ ಮುಳುಗಿರುತ್ತೆ ಸಂಪೂರ್ಣವಾಗಿ, ಅದರಿಂದ ಮುಚ್ತಾರೆ. ಮತ್ತೆ ಇದು ದೀಪಾವಳಿಯ ದಿನದಂದು ಗಂಗೋತ್ರಿ ದೇವಾಲಯವನ್ನು ಮುಚ್ಚಿ ಗಂಗೆಯ ವಿಗ್ರಹವನ್ನ ಆರ್ಸಿಲ್ ಬಳಿಯ ಮುಕ್ಪಾ ಗ್ರಾಮದಲ್ಲಿ ನೆಲೆಗೊಳಿಸಿ ಅಲ್ಲಿ ಆರಾಧಿಸಲಾಗುತ್ತದೆ ಸ್ನೇಹಿತರೆ. ಮುಂದಿನ ಮೇ ತಿಂಗಳಲ್ಲಿ ಮತ್ತೆ ಗಂಗೋತ್ರಿ ದೇವಾಲಯವನ್ನು ತೆರೆಯಲಾಗುತ್ತದೆ. ಗಂಗೋತ್ರಿ ಮತ್ತೆ ಆಸುಪಾಸಿನ ಪ್ರದೇಶಗಳು ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿಗೆ ಬರುತ್ತದೆ ಸ್ನೇಹಿತರೆ. ಎರಡು
ನಾಲ್ಕವಾ ಹಂಗಾರೆ ಯಾವ ಥರ ಕರ್ಕೊಂಡ್ಬಿಡಿ ಅಷ್ಟೇ ಕುಟ್ಟಿಬಿಡಿ ಫುಲ್ಲಾಗಿ ನೀವೇನು 2.5 kg ಬರ್ತವೆ ಸ್ನೇಹಿತರೆ, ಈ ಗಂಗೋತ್ರಿಯಲ್ಲಿ ಇದೇನು ಅಂತ ಗೊತ್ತಾಗಲಿಲ್ಲ. ತುಂಬ ಕಡೆ ಮಾರಕ್ಕೆ ಇಟ್ಟಿದ್ರು. ಏನೋ ಒಂಥರ ತಲೆ ಥರ ಇತ್ತು, ಏನು ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಚೆನ್ನಾಗಿ ಹೊಡಿದೆ ಗಂಟೆನ. हर हर महादेव सेब साहब भी खा लो भाजी। सेब कितना? 60 रुपए किलो सर जी, ले लो। 60 रुपये।